ದೆಹಲಿಯ ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಎನ್ಐಎ ತನಿಖೆಗೆ ಹಸ್ತಾಂತರ ಆಗಿದೆ. ಕೇಂದ್ರ ಗೃಹ ಇಲಾಖೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ನಿನ್ನೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅಧಿಕೃತವಾಗಿ ಎನ್ಐಎ ತನಿಖೆಗೆ ಹಸ್ತಾಂತರ ಆಗಿದೆ. ಕೇಂದ್ರ ಗೃಹ ಇಲಾಖೆ ಎನ್ಐಎ ತನಿಖೆಗೆ ಆದೇಶವನ್ನ ಮಾಡಿದೆ. ಸ್ಫೋಟ ಹಾಗೂ ಸಂಚಿನ ಬಗ್ಗೆ ತನಿಖೆಯನ್ನ ನಡೆಸಬೇಕು. ಯಾವ ಸಂಘಟನೆಗಳ ಕೈವಾಡ ಇದೆ, ಶೀಘ್ರವೇ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆ ಎನ್ಐಎಗೆ ಸೂಚನೆಯನ್ನ ಕೊಟ್ಟಿದೆ. ನಿನ್ನೆ ನಡೆದಂತಹ 6:52 ಸರಿಯಾಗಿ ಕೆಂಪುಕೋಟೆಯ ಬಳಿ ಮೆಟ್ರೋ ಗೇಟ್ ನಂಬರ್ 1 ಬಳಿ ನಡೆದಂತಹ ಈ ಒಂದು ಕಾರ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇದೀಗ ಎನ್ಐಎ ತನಿಖೆಗೆ ಅಧಿಕೃತವಾಗಿ ನೀಡಲಾಗಿದೆ. ಕೇಂದ್ರ ಗೃಹ ಇಲಾಖೆ ಆದೇಶವನ್ನ ಮಾಡಿದ್ದು ಕೆಂಪುಕೋಟೆ ಬಳಿ ನಡೆದಂತಹ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಯಾರ ಕೈವಾಡ ಇದೆ, ಸ್ಫೋಟ ಹಾಗೆಯೇ ಇದರ ಸಂಚು ಯಾರದ್ದು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಬೇಕು. ಯಾವ ಸಂಘಟನೆಗಳು ಇದರಲ್ಲಿ ಪಾಲ್ಗೊಂಡಿವೆ, ಯಾವ ಸಂಘಟನೆಗಳ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಶೀಘ್ರವೇ ವರದಿಯನ್ನ ಕೊಡಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಬ್ಲಾಸ್ಟ್ ಕೇಸ್. ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂತಹ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಫೋಟದ ಸಂಚಿನಲ್ಲಿ ಲೇಡಿ ಡಾಕ್ಟರ್ ಶಾಹೀನ್ ಕೈವಾಡದ ಬಗ್ಗೆ ಕೂಡ ಅನುಮಾನ ಇದೆ. ಎನ್ಐಎ ಅಧಿಕಾರಿಗಳು ಡಾಕ್ಟರ್ ಶಾಹೀನ್ ಸೈದ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಈಕೆಯೇ ಇದರಲ್ಲಿ ಇರುವಂತದ್ದು, ಸಂಚನ್ನ ಮಾಡಿರೋದು ಮಾತ್ರ ಅಲ್ಲ, ಈಕೆಯ ಕೈವಾಡದ ಬಗ್ಗೆ ಕೂಡ ಅನುಮಾನಗಳು ಇದೆ. ನಿನ್ನೆ ಉತ್ತರ ಪ್ರದೇಶದ ಫರೀದಾಬಾದ್ನಲ್ಲಿ ಈಕೆಯನ್ನ ಅರೆಸ್ಟ್ ಮಾಡಲಾಗುತ್ತೆ. ಉಗ್ರ ಸಂಘಟನೆಗಳಿಗೆ ಫಂಡಿಂಗ್ ಮಾಡ್ತಾ ಇದ್ದಿದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಶಾಹೀನ್ ಮೇಲೆ ಫಂಡಿಂಗ್ ವ್ಯವಸ್ಥೆ ನೋಡಿಕೊಳ್ತಾ ಇದ್ದಂತಹ ಆರೋಪ ಇದೆ. ಇದೀಗ ದೆಹಲಿಯ ಸೂಸೈಡ್ ಬಾಂಬರ್ ಡಾಕ್ಟರ್ ಉಮರ್ ಜೊತೆ ಈಕೆಗೆ ನಂಟು ಇತ್ತ ಅನ್ನೋದ್ರ ಕುರಿತಾಗಿಯೂ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಕೆ ಉಪನ್ಯಾಸಕಿ ಕೂಡ ಆಗಿದ್ಲು. ಈ ಸಂದರ್ಭದಲ್ಲಿ ಆಕೆ ಉಪನ್ಯಾಸವನ್ನ ಮಾಡಿದ್ರೆ ಯಾವ ರೀತಿಯಾಗಿರಬಹುದು ಅನ್ನುವಂತ ಪ್ರಶ್ನೆ ನಮ್ಗೆಲ್ಲರಿಗೂ ಕೂಡ ಮೂಡುತ್ತೆ. ಕಾರಣ ವಿದ್ಯಾರ್ಥಿಗಳ ಬ್ರೈನ್ ವಾಶ್ ಮಾಡ್ತಾ ಇದ್ಲು ಇದೇ ಡಾಕ್ಟರ್ ಶಾಹೀನ್. ಉಗ್ರ ಚಟುವಟಿಕೆಗಳ ಬಗ್ಗೆ ತರಬೇತಿಯನ್ನ ಕೊಡ್ತಾ ಇದ್ದಂತಹ ಆರೋಪವು ಈಕೆಯ ಮೇಲಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಜೊತೆ ಈಕೆಗೆ ಲಿಂಕ್ ಇದೆ. ಜೈಷ್ ಸಂಘಟನೆಗೆ ಭಾರತದಿಂದ ಯುವತಿಯರನ್ನ ನೇಮಕ ಮಾಡುವಂತಹ ಒಂದು ಹಿನ್ನೆಲೆಯಲ್ಲಿ ಈಕೆ ಆ ಕೆಲಸವನ್ನ ನಿರ್ವಹಿಸ್ತಾ ಇದ್ದು, ಮಹಿಳಾ ಉಗ್ರರ ನೇಮಕಾತಿಯಲ್ಲಿ ಶಾಹೀನ್ ಕೈವಾಡವೂ ಇದೆ. ಡಾಕ್ಟರ್ ಶಾಹೀನ್ 30ರಿಂದ 40 ಲಕ್ಷ ಹಣವನ್ನ ಕಲೆಕ್ಷನ್ ಮಾಡಿದ್ಲು. ಜೈಷ್ ಸಂಘಟನೆಗೆ ಭಾರತದಿಂದ ಯುವತಿಯರನ್ನ ನೇಮಕವನ್ನ ಮಾಡುವಂತಹ ಒಂದು ತಂಡದಲ್ಲೂ ಈಕೆ ಇದ್ಲು. ಈಕೆಯ ಒಂದು ಕೈವಾಡ ಇರೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಡಾಕ್ಟರ್ ಶಾಹೀನ್ 30ರಿಂದ 40 ಲಕ್ಷ ಹಣ ಕಲೆಕ್ಷನ್ ಮಾಡ್ತಿದ್ಲು. ಯಾರ್ಯಾರಿಂದ ಹಣವನ್ನ ಕಲೆಕ್ಷನ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ನಲ್ಲಿ ಕೈವಾಡ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಕೆಯನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಡಾಕ್ಟರ್ ಶಾಹೀನ್ ಸೈದ್ ಅನ್ನ ಅರೆಸ್ಟ್ ಮಾಡಲಾಗಿದ್ದು, ಈಕೆ ಉಪನ್ಯಾಸಕಿ ಆಗಿದ್ಲು, ಲಕ್ನೋದವಳು. ಆದ್ರೆ ಇಂತಹ ಸಂದರ್ಭದಲ್ಲಿ ಈಕೆ ಮಾಡ್ತಾ ಇದ್ದಿದ್ದು ಕೆಲಸನೇ ಬೇರೆ. ವಿದ್ಯಾರ್ಥಿಗಳಿಗೆ ಬ್ರೈನ್ ವಾಶ್ ಮಾಡ್ತಾ ಇದ್ಲು. ಜೊತೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಈಕೆ ಅಲ್ಲಿ ಮಹಿಳೆಯರನ್ನ ನೇಮಕಾತಿಯ ವಿಚಾರದಲ್ಲೂ ಕೂಡ ಈಕೆಯ ಪಾತ್ರ ಬಹಳ ಮಹತ್ವದ್ದು. ಉಗ್ರ ಸಂಘಟನೆಗಳಿಗೆ ಫಂಡಿಂಗ್ ಮಾಡಿರೋದ್ರ ಬಗ್ಗೆ ಕೂಡ ಆಕೆಯ ಮೇಲೆ ಅನುಮಾನ ಇದೆ. ಅದರ ಬಗ್ಗೆ ಕೂಡ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಯಾರ್ಯಾರಿದ್ದಾರೆ ಇದರ ಹಿಂದೆ ಅನ್ನೋದ್ರ ಬಗ್ಗೆ ಈಗ ಸಂಪೂರ್ಣವಾದ ತನಿಖೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ನಿನ್ನೆ ಫರೀದಾಬಾದ್ನಲ್ಲಿ ಈಕೆಯನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗಾಗಲೇ ನಿನ್ನೆ ಬ್ಲಾಸ್ಟ್ ಆದ ಕಾರಿನ ಬಗ್ಗೆನೇ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ದೆಹಲಿಯಲ್ಲಿ ನಿನ್ನೆ ಓಡಾಡಿದಂತಹ i20 ಕಾರ್ನ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ.
ಅಕ್ಟೋಬರ್ 29ರಂದು ಎಮಿಷನ್ ಟೆಸ್ಟ್ ಕೂಡ ಆಗಿತ್ತು ಈ ಕಾರ್ಗೆ. ಆ ದಿನ ಕಾರಲ್ಲಿ ಇದ್ದರು 3 ಶಂಕಿತರು. ಈ ಕಾರಲ್ಲಿ ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಆ ಕಾರಲ್ಲಿ 3 ಶಂಕಿತರು ಇದ್ರು. ಎಮಿಷನ್ ಟೆಸ್ಟ್ಗೆ ನಿಲ್ಲಿಸಿದಂತಹ ದೃಶ್ಯವೂ ಲಭ್ಯವಾಗಿದೆ. ಕಾರಿನಲ್ಲಿ 3 ಇದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇವರೇನ್ ಮಾಡಿದ್ರು? ದೆಹಲಿಯಲ್ಲೆಲ್ಲ ಸುತ್ತಾಡಿದ್ದಾರೆ ಈ 3 ಶಂಕಿತರು. ಪ್ರಮುಖ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಆ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ರೇಖೆಯನ್ನೇನಾದ್ರೂ ಮಾಡ್ಕೊಂಡಿದ್ರ ಇವರು? ಸ್ಕೆಚ್ ಅನ್ನ ಏನಾದ್ರೂ ಹಾಕೊಂಡಿದ್ರ? ಯಾವ ಪ್ರದೇಶದಲ್ಲಿ ಜನನಿಬಿಡ ಪ್ರದೇಶ ಇರುತ್ತೆ, ಯಾವ ಸಮಯದಲ್ಲಿ ಇರುತ್ತೆ, ಎಲ್ಲಿ ಬ್ಲಾಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ರೀತಿಯಾಗಿ ದೆಹಲಿಯಲ್ಲಿ ಸುತ್ತಾಡಿ ಪ್ರಮುಖ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರ? ಬ್ಲಾಸ್ಟ್ ಮಾಡಬೇಕಾದ ಸ್ಥಳಗಳ ರೇಖೆ ಮಾಡಿದ್ರ? ಎಲ್ಲ ಆಯಾಮಗಳಲ್ಲೂ ಕೂಡ ಇದೀಗ NIA ಅಧಿಕೃತವಾಗಿ ತನಿಖೆ ಮಾಡ್ತಾ ಇದೆ. ನಿನ್ನೆ ಬ್ಲಾಸ್ಟ್ ಆದ ಕಾರನ್ನ ನಿಮಗೆ ತೋರಿಸ್ತಾ ಇದೀವಿ. ಎಮಿಷನ್ ಟೆಸ್ಟ್ ಆಗಿರುವಂತಹ ಕಾರ್. ಎಮಿಷನ್ ಟೆಸ್ಟ್ಗೆ ಅಂತ ಅಲ್ಲಿ ನಿಲ್ಲಿಸಲಾಗಿತ್ತು. 3 ಅದರಲ್ಲಿ ಶಂಕಿತರು ಇದ್ರು, ಓಡಾಡಿದ್ರು ಕಾರಲ್ಲಿ. ಅವರು ಇಡೀ ದೆಹಲಿಯಲ್ಲಿ ಓಡಾಡಿರೋದನ್ನ ಕೂಡ ಇದೀಗ NIA ಅಧಿಕಾರಿಗಳು ಎಲ್ಲ CCTV ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡಿ ಅದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಾರಿನಲ್ಲಿದ್ದಂತಹವರು ಇಡೀ ದೆಹಲಿಯನ್ನ ಸುತ್ತಾಡಿದ್ರು. ಯಾವ ಭಾಗದಲ್ಲಿ ನಾವು ಈ ಒಂದು ಬ್ಲಾಸ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದರೂ ಇವರು ಆ ಸಂದರ್ಭದಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರ, ರೇಖೆ ಮಾಡಿದ್ರ ಅನ್ನುವಂತಹ ಹಿನ್ನೆಲೆಯಲ್ಲೂ ಕೂಡ NIA ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕಾರನ್ನ ತೋರಿಸ್ತಾ ಇದೀವಿ. ವೈಟ್ ಕಲರ್ ಹುಂಡೈ i20 ಕಾರ್ ಇದು. ಈ ಕಾರೇ ನಿನ್ನೆ ಬ್ಲಾಸ್ಟ್ ಆಗಿರೋದು. 3 ಶಂಕಿತರು ಅದರಲ್ಲಿ ಓಡಾಡಿರೋದು ಕೂಡ CCTV ದೃಶ್ಯಾವಳಿಗಳಲ್ಲಿ ಸೆರೆಯಾಗಿದೆ. ಇದು ಅಕ್ಟೋಬರ್ 29ರಂದು ಎಮಿಷನ್ ಟೆಸ್ಟ್ ಮಾಡಿಸಿರುವಂತಹ CCTV ದೃಶ್ಯಾವಳಿಗಳು. ಇವೆಲ್ಲವನ್ನ ಕಲೆಕ್ಟ್ ಮಾಡಿ NIA ಅಧಿಕಾರಿಗಳು ತೀವ್ರಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನೇನು ಮಾಡಿದ್ರು, ಎಲ್ಲಿ ಹೋಗಿದ್ರು, ಯಾವ್ಯಾವ ಸ್ಥಳಗಳಿಗೆ ಹೋಗಿದ್ರು, ಯಾವ ರೀತಿಯಾಗಿ ಇವರು ರೇಖೆ ಮಾಡ್ಕೊಂಡಿದ್ರು, ಏನು ಪ್ಲಾನ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ತನಿಖೆಯ ಭಾಗದಲ್ಲೇ ಗೊತ್ತಾಗಿರೋದು ಇವರು ಎಮಿಷನ್ ಟೆಸ್ಟ್ ಮಾಡಿಸಿದ್ರು ಈ ಕಾರಿಗೆ. ಅಕ್ಟೋಬರ್ 29ನೇ ತಾರೀಕು ಎಮಿಷನ್ ಟೆಸ್ಟ್ ಅನ್ನ ಮಾಡಿಸಿದ್ದು. ಆ ನಂತರ ಈ ಕಾರಿನಲ್ಲಿ 3 ಇಡೀ ದೆಹಲಿಯನ್ನ ಸುತ್ತಾಡಿದ್ದಾರೆ. ಅನೇಕ ಸ್ಥಳಗಳಿಗೆ ಹೋಗಿದ್ದಾರೆ. ಆ ಸ್ಥಳಗಳಲ್ಲಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈಗಾಗಲೇ ಆ ಒಂದು ಕಾರಲ್ಲಿರುವವರು ಅನಂತರ ಕಾರ್ ಒಳಗೆ ಹೋಗುವಂತಹ ದೃಶ್ಯವನ್ನ ಕೂಡ ನೀವಿಲ್ಲಿ ಗಮನಿಸಬಹುದು. ದೆಹಲಿ ಬ್ಲಾಸ್ಟ್ ಸಂಬಂಧ ಮತ್ತೆ 2 ಬಂಧನ ಆಗಿದೆ. ದೆಹಲಿ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತಿಬ್ಬರ ಅರೆಸ್ಟ್ ಕೂಡ ಆಗಿದೆ. ಉತ್ತರ ಪ್ರದೇಶದ ಫರೀದಾಬಾದ್ನಲ್ಲಿ 2ರನ್ನ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು. 50 ರಿಂದ 60 kg ಸ್ಫೋಟಕಗಳನ್ನ ಕೂಡ ಈ ಸಂದರ್ಭದಲ್ಲಿ ಸೀಸ್ ಮಾಡಿಕೊಂಡಿದ್ದಾರೆ. 2ರ ಬಂಧನದ ಜೊತೆಗೆ ಇವರು ವಿಧ್ವಂಸಕ ಕೃತ್ಯಕ್ಕೆ ಏನು ರೆಡಿ ಮಾಡ್ಕೊಂಡಿದ್ರಲ್ಲ 50 ರಿಂದ 60 kg ಸ್ಫೋಟಕಗಳು ಕೂಡ ಇವರ ಜೊತೆಗೇನೆ ಈಗ ವಶಕ್ಕೆ ಪಡೆಯಲಾಗಿದೆ. NIA ಹಾಗೂ ಉತ್ತರ ಪ್ರದೇಶ ಪೊಲೀಸರು ಮಾಡಿರುವಂತಹ ಆಪರೇಷನ್ ಇದು. ಸ್ಫೋಟಕ ಸಂಗ್ರಹಿಸಿಟ್ಟಿರೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಹಾಗೆಯೇ NIA ಅಧಿಕಾರಿಗಳು. ಬಂಧಿಸಿದ 2ರ ಹಿನ್ನೆಲೆಯ ಬಗ್ಗೆಯೂ ಕೂಡ ಇದೀಗ ಪೊಲೀಸರು ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವರಲ್ಲಿ ಒಂದಷ್ಟು ರೀತಿಯ ಮಾಹಿತಿಗಳು ಬಹಳ ಇಂಟ್ರೆಸ್ಟಿಂಗ್ ಜೊತೆಗೆ ಆಘಾತಕಾರಿ. ಫರೀದಾಬಾದ್ನಲ್ಲಿ ಸಿಕ್ಕಂತಹ ಡಾಕ್ಟರ್ಗೂ ಇವರಿಬ್ಬರಿಗೂ ಏನಾದರೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸ್ಫೋಟಕ ಸಂಗ್ರಹ ಮಾಡಿಟ್ಟುಕೊಂಡಿರೋದು ಯಾಕೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬಾಡಿಗೆ ಮನೆಯಲ್ಲಿದ್ದಂಥವರು ಇಬ್ರು ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡಲಾಗ್ತಾ ಇದೆ. ಎಲ್ಲ ಆಯಾಮದಲ್ಲೂ NIA ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದು, ಫರೀದಾಬಾದ್ನಲ್ಲಿ ಸಿಕ್ಕಂತಹ ಡಾಕ್ಟರ್ ಇದಾನಲ್ಲ ಆತನಿಗೂ ಇವರಿಗೂ ನಂಟಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ. ಬಾಡಿಗೆ ಕೊಟ್ಟಿದ್ದ ಮನೆ ಮಾಲೀಕರನ್ನು ವಿಚಾರಣೆ ಮಾಡಿದ್ದಾರೆ NIA ಅಧಿಕಾರಿಗಳು. ಎಷ್ಟು ದಿನದಿಂದ ಬಾಡಿಗೆ ಇದ್ರು, ಏನ್ ಕೆಲಸ ಮಾಡ್ತಾ ಇದ್ರು, ಎಲ್ಲಿಂದ ಬಂದ್ರು, ಇವರ ಚಲನವಲನ ಯಾವ ರೀತಿಯಾಗಿತ್ತು, ಹಾಗೇನೆ ಇವರ ಮನೆಗೆ ಯಾರ್ಯಾರೆಲ್ಲ ಬರ್ತಾ ಇದ್ರು, ಯಾವ ಸಮಯದಲ್ಲಿ ಬರ್ತಾ ಇದ್ರು, ಇವೆಲ್ಲದರ ಬಗ್ಗೆ ಕೂಡ NIA ಅಧಿಕಾರಿಗಳು
ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ಸಿಕ್ಕಂತಹ ಈ ಒಂದು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಫರೀದಾಬಾದ್ನಲ್ಲಿ ಒಬ್ಬ ಡಾಕ್ಟರ್ ಕೂಡ ಎಸ್ಕೇಪ್ ಆಗಿದ್ದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಡಾಕ್ಟರ್ ಬೇರೆ ಯಾರು ಅಲ್ಲ, ಡಾಕ್ಟರ್ ಉಮರ್ ಈ ಒಂದು ಕಾರಲ್ಲಿ ಇದ್ದಿರೋದು ಅನ್ನೋದು ಕೂಡ ಇದೀಗ ಮಾಹಿತಿಯಿಂದ ಲಭ್ಯ ಆಗಿರೋದು. ಪೊಲೀಸರ ತನಿಖೆಯಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ NIA ಹೆಗಲಿಗೆ ಈಗ ಬಿದ್ದಿದೆ ಈ ಒಂದು ಸ್ಫೋಟದ ತನಿಖೆಯ ಹೊಣೆ.